ಹಲೋ ಸ್ನೇಹಿತರೆ, ತುಂಬ ದಿನದ ಮೇಲೆ ನಿಮ್ಮ ಜೊತೆಗೆ ನಮ್ಮ ಮನೇಲಿ ನಡೆದಿರೋಂಥ ಭೂಮಿ ಹುಣ್ಣಿಮೆದ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ. ಮೊದಲನೇದಾಗಿ ಮನೆಯಲ್ಲೇ ಚಿತ್ರಾನ್ನ ಮಾಡಿಬಿಟ್ಟು ಅರಿಶಿನ ದೋಸೆನೂ ಮಾಡಿಬಿಟ್ಟು ಮನೆ ದೇವರಿಗೆ ನೈವೇದ್ಯನ ಮಾಡ್ತೀವಿ. ಅದಾದ ನಂತರ ತೋಟಕ್ಕೆ ಹೋಗ್ತೀವಿ. ತೋಟದಲ್ಲಿ ಕೂಡ ಪೂಜೆ ಮಾಡ್ತೀವಿ. ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ವಿ. ಹಾಗೆ ಶ್ರೀಜಂಗೂ ಕೂಡ ತುಂಬಾ ಇಷ್ಟ ಅಲ್ವಾ, ಎಲ್ಲರ ಜೊತೆಗೆ ಸೇರಿಕೊಂಡು ತುಂಬ ತಾನೇ ಇದನ್ನು ಬಾರಿಸ್ತೀನಿ ಜಾಗಟೆಗಳನ್ನೆಲ್ಲ ಅಂತ ಹೇಳಿ ಶ್ರೀಜ ಕೂಡ ರೆಡಿಯಾಗಿ ನಿಂತಿದ್ಲು. ಸೊ ಮನೆ ಪೂಜೆ ನೈವೇದ್ಯ ಎಲ್ಲ ಮುಗಿದ ತಕ್ಷಣ ನಾವೆಲ್ಲ ಸೇರಿ ತೋಟಕ್ಕೆ ಹೋದ್ವಿ. ಮನೆಯಲ್ಲಿ ಪ್ರಸಾದವನ್ನೆಲ್ಲ ತೊಗೊಂಡ್ಬಿಟ್ಟು ದಾರಿನಲ್ಲಿ ಹೋಗ್ತಾ ಎಲ್ಲ ಕಡೆ ಬಾರಿಸ್ಕೊತ ಎಲ್ಲ ಮನೆಯವರಿಗೂ ಹೇಳ್ಕೊತ ಹೋಗ್ತಾ ಇದ್ಲು. ಫಸ್ಟ್ ಟೈಮ್ ಶ್ರೀಜ ಈ ಭೂಮಿ ಹುಣ್ಣಿಮೆನ ನೋಡ್ತಾ ಇದ್ದಾಳೆ. ಸೊ ನಾನು ಕೂಡ ಫಸ್ಟ್ ಟೈಮ್ ಅಂತಲೇ ಹೇಳಬೇಕು. ಸೊ ತೋಟದಲ್ಲಿ ಬಂದುಬಿಟ್ಟು ಈ ರೀತಿಯಾಗಿ ಅಡಿಕೆ ಬಂಗಾರವನ್ನೆಲ್ಲ ಇಟ್ಬಿಟ್ಟು ವೀಳ್ಯದೆಲೆ ಮೇಲೆ ಪೂಜೆ ಮಾಡ್ತಾರೆ. ಹಾಗೆ ನೋಡಿ, ನಮ್ಮ ಮನೆ ತೋಟ ಇದು. ಸೊ ಈ ಎಲ್ಲ ತೋಟಗಳಿಗೆ ನಾವು ತಂದಿರುವಂಥ ಮೊದಲನೇ ನೈವೇದ್ಯಕ್ಕಿಂತ ಮೊದಲು ಮನೆಯಲ್ಲಿ ನೈವೇದ್ಯ ಮಾಡೋಕ್ಕಿಂತ ಮೊದಲೇ ಸ್ವಲ್ಪ ಪಾತ್ರೆಯನ್ನು ಇಲ್ಲಿ ನೈವೇದ್ಯಕ್ಕೆ ಅಂತಲೂ ಕೂಡ ತೆಗೆದಿಟ್ಕೊಂಡಿದ್ವಿ. ಸೊ ಇದಾದ ನಂತರ ಈ ಒಂದು ಗಿಡಕ್ಕೆ ಪೂಜೆ ಮಾಡ್ತಾ ಇದ್ದೀವಿ ತೋಟದಲ್ಲಿ. ಈ ರೀತಿಯಾಗಿ ಅದಕ್ಕೆ ಎಲ್ಲ ಮರಗಳಿಗೂ ಕೂಡ ಶೇಡಿಕೆ ಮಣ್ಣನ್ನು ಎಲ್ಲ ಮರಗಳಿಗೂ ಹಚ್ತಾ ಇದ್ದೀವಿ. ಎಲ್ಲ ಮರಗಳಿಗೆ ಅಂತಂದರೆ ಎಲ್ಲದಕ್ಕೂ ಹಚ್ಚಕ್ಕಾಗಲ್ಲ ಅಲ್ವಾ, ಸ್ವಲ್ಪ ಮರಗಳಿಗೆ ಹಚ್ಚಿಬಿಟ್ಟು ಕೆಲವು ಮರವನ್ನು ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ. ಹಾಗೆ ಇದೇ ರೀತಿಯಾಗಿ ಶ್ರೀಜನು ಹಚ್ಚಕ್ಕೆ ಇಷ್ಟಪಡ್ತಾ ಇದ್ದಾಳೆ ನೋಡಿ. ಅವಳು ಕೂಡ ಟ್ರೈ ಮಾಡಿದ್ಲು. ಹಾಗೆ ಇದಾಗ್ತಿದ್ದಾಗೆ ಎಲ್ಲ ಮರಕ್ಕೂ ಹಚ್ಚಕ್ಕೆ ಹೇಳಿದ್ರಲ್ವಾ, ಶ್ರೀಜ ಕೂಡ ಇಲ್ಲಿ ಹಚ್ತಾ ಇದ್ದಾಳೆ. ಕೈ ತಾಗ್ಬಿಡ್ತು ಅಂತ ಅನ್ಕೊತಾಳೆ. ಹಾಗೆ ಹಚ್ಚಿದ್ಲು ಅವಳು ಕೂಡ ಸ್ವಲ್ಪ. ಇದಾದ ನಂತರ ಇಲ್ಲಿ ಕೂಡ ಮಹಾಮಂಗಳಾರತಿ ಇರುತ್ತೆ. ಎಲ್ಲ ಎಡೆ ತಂದಿದ್ವಲ್ಲ ಅದನ್ನೆಲ್ಲ ನೈವೇದ್ಯ ಮಾಡಿದ್ವಿ. ಇದಾದ ನಂತರ ಈ ರೀತಿಯಾಗಿ ಇರುತ್ತೆ ನೋಡಿ. ಈ ಒಂದು ಎಲೆಯನ್ನು ಬೇಯಿಸ್ಬಿಟ್ಟು ಇದರದ್ದು ಕೂಡ ಪಲ್ಯ ಥರ ಮಾಡಿರ್ತಾರೆ. ಇದನ್ನು ಸೇರಿಸ್ಬಿಟ್ಟು ತೋಟಕ್ಕೆ ಗದ್ದೆಗಳಿಗೆಲ್ಲ ಹಾಕ್ತಾರೆ ಸ್ನೇಹಿತರೆ. ಈ ಒಂದು ಸೊಪ್ಪು ಈ ಒಂದು ಪೂಜೆಗೆ ಬೇಕಾಗತ್ತೆ ಅಂತಲೇ ಹೇಳಬೇಕಾಗತ್ತೆ. ಇಲ್ಲಿ ಕೂಡ ಮಹಾಮಂಗಳಾರತಿ ಆಗ್ತಾಯಿದೆ ಈಗ. ಇದಾದಮೇಲೆ ನಾವೇನು ತಂದಿದ್ವಲ್ಲ ಚಿತ್ರಾನ್ನ, ಇದನ್ನೆಲ್ಲ ಎಲ್ಲ ತೋಟದ ಮತ್ತು ಗದ್ದೆಗಳಿಗೆಲ್ಲ ಹಾಕಾಯಿತು. ತುಂಬ ದಿನದಲ್ಲಿ ವಿಡಿಯೋನ ಹಾಕೋಕ್ಕೆ ಆಗಿರಲಿಲ್ಲಾಗಿತ್ತು ಸ್ನೇಹಿತರೆ. ತುಂಬ ದಿನದಿಂದ ಈ ವಿಡಿಯೋನ ಮಾಡ್ಕೊಂಡಿದ್ದೆ. ಸೊ ಇದನ್ನು ಹಾಕಬೇಕು ಅಂತಲೇ ಅಂದ್ಕೊತಾ ಇದ್ದೆ, ಬಟ್ ಆಗ್ತಾನೇ ಇರಲಿಲ್ಲಾಗಿತ್ತು. ಈ ರೀತಿಯಾಗಿ ತಾನು ಕೂಡ ಗಿಡಕ್ಕೆ ಪೂಜೆ ಮಾಡಿದ್ಲು ಶ್ರೀಜ ಕೂಡ ಅಜ್ಜನ ಜೊತೆಗೆ. ಈ ರೀತಿಯಾಗಿ ಎಲ್ಲ ಇದಕ್ಕೆ ಹಚ್ತಾರೆ ನೋಡಿ ಸ್ನೇಹಿತರೆ. ಈಗ ಚಿಕ್ಕಪ್ಪ ಎಲ್ಲ ಕಡೆ ಹಚ್ಚಿದ. ನಾವು ಇದನ್ನೆಲ್ಲ ಮಾಡಿ ಮನೆಯಲ್ಲಿ ಊಟಕ್ಕೆ ಇಟ್ಟಿದ್ದೀವಿ. ಭೂಮಿ ಹುಣ್ಣಿಮೆನ ನಾವು ಈ ರೀತಿಯಾಗಿ ಆಚರಿಸ್ತೀವಿ. ನೀವೆಲ್ಲ ಯಾವ ರೀತಿ ಆಚರಿಸ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.